ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಾಡಿದ 2 ಬಾಂಬ್ ದಾಳಿಗಳು ಆಫ್ಘನರನ್ನ ಕೆರಳಿಸಿವೆ. ಪರಿಣಾಮ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಭಯೋತ್ಪಾದಕರ ವಿರುದ್ಧದ ದಾಳಿ ಅಂತ ಹೇಳಿ ಪಾಕಿಸ್ತಾನ ಆಫ್ಘಾನಿಸ್ತಾನದಲ್ಲಿ 3 ಮಕ್ಕಳು ಹಾಗೂ 5 ಹೆಣ್ಣು ಮಕ್ಕಳನ್ನ ಕೊಂದು ಹಾಕಿದೆ ಅನ್ನೋದು ಆಫ್ಘಾನಿಸ್ತಾನ ಮಾಡ್ತಾ ಇರೋ ಆರೋಪ. ಹಾಗಾದ್ರೆ ಪಾಕಿಸ್ತಾನ ಆಫ್ಘಾನಿಸ್ತಾನದ ಮೇಲೆ ವೈಮಾನಿಕ ದಾಳಿಯನ್ನು ಯಾಕೆ ಮಾಡ್ತು? ಅದರ ಪರಿಣಾಮಗಳಲ್ಲಿ ಏನಾಗಬಹುದು? ಈ ಆಫ್ಘಾನಿಸ್ತಾನ ಇನ್ನು ಪಾಕಿಸ್ತಾನದ ಮೇಲೇನಾದರೂ ಯುದ್ಧ ಘೋಷಣೆ ಮಾಡ್ತಾ ಅಥವಾ ಅಲ್ಲಿ ಬೇರಿನ್ನೇನಾದರೂ ಆಗಬಹುದಾ? ತಾವೇ ಸಾಕಿದ ತಾಲಿಬಾನಿಗಳು ಇವತ್ತು ಪಾಕಿಸ್ತಾನದ ಪಾಲಿಗೆ ನುಂಗಲಾಗದ ತುತ್ತಾಗ್ತಾ ಇರೋದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸೋಮವಾರ ಬೆಳಗಿನ ಜಾವ ಪಾಕಿಸ್ತಾನದ ವಾಯುಪಡೆ ಆಫ್ಘಾನಿಸ್ತಾನದ ಖೋಸ್ಟ್ ಮತ್ತು ಪಾಕ್ತಿಕಾಗಳ ಮೇಲೆ ಬಾಂಬ್ ದಾಳಿ ಮಾಡಿದೆ. ಈ ಎರಡೂ ಕೂಡ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತಕ್ಕೆ ಅಂಟಿಕೊಂಡಂತೆ ಆಫ್ಘಾನಿಸ್ತಾನದಲ್ಲಿರುವ ಪ್ರದೇಶಗಳು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಖೋಸ್ಟ್, ಇದು ಪಾಕ್ತಿಕಾ. ಈ ದಾಳಿಯಲ್ಲಿ 8 ಮಂದಿ ಭಯೋತ್ಪಾದಕರನ್ನು ನಾವು ಹೊಡೆದುಕೊಂಡಿದ್ದೀವಿ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಆದರೆ ಬೆಳಗಿನ ಜಾವ ನಡೆಸಿದ ಈ ದಾಳಿಯನ್ನ ಅತ್ಯಂತ ಹೇಯ ಕೃತ್ಯ ಅಂತ ಬಣ್ಣಿಸಿರೋ ಆಫ್ಘಾನಿಸ್ತಾನ ಅಲ್ಲಿ ಹೆಂಗಸರು ಮತ್ತು ಮಕ್ಕಳನ್ನ ಪಾಕಿಸ್ತಾನ ಕೊಂದು ಹಾಕಿದೆ. ಈ ದಾಳಿಗೆ ಪಾಕಿಗಳು ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿದೆ. ಈ ವಾಯುದಾಳಿಯ ಬೆನ್ನಲ್ಲೇ ಖೋಸ್ಟ್ ಸಮೀಪ ಪಾಕಿಸ್ತಾನದ ಖುರಂ ಜಿಲ್ಲೆಯ ಪರಾಚಿನಾರ್ ಬಳಿ ಆಫ್ಘಾನಿಸ್ತಾನದ ತಾಲಿಬಾನ್ ಪಡೆಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಪಾಕಿಸ್ತಾನ್ ಸೇನೆಯ ಕ್ಯಾಪ್ಟನ್ ಒಬ್ಬ ಸಾವಿಗೀಡಾಗಿದ್ದಾನೆ. ಹಾಗೆ ಹಲವು ಸೈನಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಪಾಕ್ ಮೂಲದ ಡಾನ್ ಪತ್ರಿಕೆ ವರದಿ ಮಾಡಿದೆ. ಈಗ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶ ತುಂಬಾನೇ ಉದ್ವಿಗ್ನಗೊಳ್ಳುತ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನ ಈ ದಾಳಿಯನ್ನ ಬಲವಾಗಿ ಸಮರ್ಥಿಸಿಕೊಳ್ತಾ ಇದೆ. ನಾವು ದಾಳಿ ಮಾಡಿರೋದು ಹಫೀಜ್ ಗುಲ್ ಬಹದ್ದೂರ್ ಗುಂಪಿನ ಭಯೋತ್ಪಾದಕರ ಶಿಬಿರಗಳ ಮೇಲೆ. ಇದು ಇಂಟೆಲಿಜೆನ್ಸ್ ಮಾಹಿತಿಯನ್ನ ಆಧರಿಸಿ ಮಾಡಿದ ನಿರ್ದಿಷ್ಟ ದಾಳಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಆದ್ರೆ ಆ ದಾಳಿಯಲ್ಲಿ ಸಾವಿಗೀಡಾಗಿರೋದು ಭಯೋತ್ಪಾದಕರಲ್ಲ, ಅಲ್ಲಿ ಯಾವ ಭಯೋತ್ಪಾದಕರ ನೆಲೆಗಳೂ ಇರಲಿಲ್ಲ. ದಾಳಿ ನಡೆದಿರೋದು ಜನವಸತಿಯ ಮೇಲೆ. ಆ ಪೈಕಿ ಪಾಕ್ತಿಕಾದಲ್ಲಿ 3 ಮಹಿಳೆಯರು ಮತ್ತು 3 ಮಕ್ಕಳು ಸಾವಿಗೀಡಾಗಿದ್ದಾರೆ. ಹಾಗೆ ಖೋಸ್ಟ್ ನಲ್ಲಿ 2 ಮಹಿಳೆಯರು ಸಾವಿಗೀಡಾಗಿದ್ದಾರೆ ಅಂತ ಆಫ್ಘಾನಿಸ್ತಾನ ಹೇಳಿದೆ. ಗೆಳೆಯರಲ್ಲಿ ಆಫ್ಘಾನಿಸ್ತಾನ ಹೇಳ್ತಾ ಇರೋದು ನಿಜಾನೇ. ಆದ್ರೆ ಪಾಕಿಸ್ತಾನದ ಸೇನೆಗೂ ಭಯೋತ್ಪಾದಕರ ದಾಳಿಗಳಿಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಸೇನಾ ಪಡೆಗಳು ಯಾವುದೇ ದೇಶದ ಸಾರ್ವಜನಿಕರ ಸಾವಿಗೆ ಕಾರಣವಾಗೋದಾದ್ರೆ ಭಯೋತ್ಪಾದಕರು ಮಾಡೋದು ಕೂಡ ಅದೇ ಕೆಲಸವನ್ನೇ ತಾನೆ. ಹಾಗಾದ್ರೆ ಅವರನ್ನ ಉಗ್ರರು ಅಂತ ಯಾಕೆ ಕರಿಬೇಕು? ಈ ಮೂರ್ಖರನ್ನ ಸೈನಿಕರು ಅಂತ ಯಾಕೆ ಕರಿಬೇಕು? ಇಷ್ಟಕ್ಕೂ ಪಾಕಿಸ್ತಾನದ ಸೇನೆ ಯಾವತ್ತು ತಾನೇ ಸೇನೆಯ ತರ ವರ್ತಿಸಿತ್ತು ಹೇಳಿ? ಅವರು ಯೂನಿಫಾರ್ಮ್ ಹಾಕೊಂಡಿರೋ ಸರ್ಕಾರಿ ಭಯೋತ್ಪಾದಕರು ಅಷ್ಟೇ. ಇನ್ನು ಅದು ಇಂಟೆಲಿಜೆನ್ಸ್ ಮಾಹಿತಿಯನ್ನ ಆಧರಿಸಿ ಮಾಡಿದ ದಾಳಿ ಅಂತ ಬೇರೆ ಪಾಕಿಸ್ತಾನದ ಸೈನ್ಯ ಹೇಳಿಕೊಂಡಿದೆ. ಪಾಕಿಸ್ತಾನದ ಇಂಟೆಲಿಜೆನ್ಸ್ ಅನ್ನೋದು ಅದು ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಈ ದಾಳಿ ಜಗತ್ತಿಗೆ ತೋರಿಸ್ತಾ ಇದೆ. ಇಲ್ಲಿ ಪಾಕಿಸ್ತಾನ ತೀರಾ ತಮ್ಮ ಬ್ಲಡ್ ಬ್ರದರ್ಸ್ ಮೇಲೆ ದಾಳಿ ಮಾಡಿದ್ದಾದ್ರೂ ಯಾಕೆ? ಗೆಳೆಯರೆ, ಅಲ್ಲಿ ಏನಾಗಿತ್ತು ಅಂದರೆ, ಮೊನ್ನೆ ಶನಿವಾರ ಪಾಕಿಸ್ತಾನದ ಆಫ್ಘಾನಿಸ್ತಾನ್ ಗಡಿಯಲ್ಲಿನ ನಾರ್ತ್ ವಜೀರಿಸ್ತಾನದ ಮೀರ್ ಆಲಿ ಅನ್ನೋ ಕಡೆ ಒಂದು ಸೇನಾ ಪೋಸ್ಟ್ ಮೇಲೆ ಆತ್ಮಾಹುತಿ ದಾಳಿಯೊಂದು ನಡೀತು. ಅದು TTP ಅಂದರೆ ತೆಹರಿಕಿ ತಾಲಿಬಾನಿಗಳು ಮಾಡಿದ್ದ ದಾಳಿ. ಅದರಲ್ಲಿ 2 ಸೇನಾಧಿಕಾರಿಗಳು ಸೇರಿದ ಹಾಗೆ ಒಟ್ಟು 7 ಮಂದಿ ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾದ್ರು. ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಈ ಯೋಧರ ಸಾವಿಗೆ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ, ದಾಳಿ ಮಾಡಿದವರು ಯಾರೇ ಆದರೂ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ದ. ಆತ ಹಾಗೆ ಹೆಣಗಳ ಮುಂದೆ ನಿಂತು ಹೇಳಿದ ಮೇಲೆ ಪಾಕಿಸ್ತಾನದ ಸೇನೆ ಏನಾದರೂ ಒಂದು ಎಡವಟ್ಟನ್ನು ಮಾಡಬಹುದು ಅನ್ನೋ ಅನುಮಾನ ಸಾಕಷ್ಟು ಜನರಿಗೆ ಶುರುವಾಗಿತ್ತು. ಅಷ್ಟರಲ್ಲೇ ಭಾನುವಾರ ಬೆಳಗಿನ ಜಾವ ಪಾಕಿಸ್ತಾನದ ವಾಯುಪಡೆ ಆಫ್ಘಾನಿಸ್ತಾನದ ಗಡಿ ದಾಟಿ 2 ದಾಳಿಗಳನ್ನು ಮಾಡೇ ಬಿಡ್ತು. ಇದು ಕೂಡ ಒಂಥರ ಭಾರತವನ್ನು ಅನುಕರಣೆ ಮಾಡೋ ಪ್ರಯತ್ನ. ಹೇಗೆ ಪುಲ್ವಾಮಾ ದಾಳಿಯ ಸಂದರ್ಭದಲ್ಲಿ ಭಾರತ ಬಾಲಾಕೋಟ್ ಮೇಲೆ ವೈಮಾನಿಕ ದಾಳಿ ಮಾಡ್ತೋ, ಅದೇ ಥರ ಪಾಕಿಸ್ತಾನ ಈಗ ಆಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದೆ. ಆದರೆ ಇಲ್ಲಿ ವ್ಯತ್ಯಾಸ ಏನಪ್ಪಾ ಅಂದರೆ, ಭಾರತೀಯ ವಾಯುಪಡೆ ನಿಖರವಾಗಿ ಭಯೋತ್ಪಾದಕರ ಅಡ್ಡೆಗಳ ಮೇಲೆ ದಾಳಿ ಮಾಡಿತ್ತು. ಇಲ್ಲಿ ಪಾಕಿಗಳು ಆಫ್ಘಾನಿಸ್ತಾನದ ನಾಗರಿಕ ವಸತಿಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಮಕ್ಕಳು ಹೆಣ್ಣು ಮಕ್ಕಳನ್ನು ಕೊಂದು ಬಂದಿದ್ದಾರೆ ಅಷ್ಟೇ. ಇನ್ನು ಈ ದಾಳಿಯ ಬಗ್ಗೆ ತೀವ್ರ ಪ್ರತಿಕ್ರಿಯೆಯನ್ನು ನೀಡಿರುವ ಆಫ್ಘಾನಿಸ್ತಾನ್ ತಾಲಿಬಾನ್ ಆಡಳಿತದ ವಕ್ತಾರ ಜಬೀವುಲ್ಲಾ ಮುಜಾಹಿದ್, ಪಾಕಿಸ್ತಾನ ತನ್ನ ಸಮಸ್ಯೆಗಳಿಗೆ ಆಫ್ಘಾನಿಸ್ತಾನವನ್ನ ಹೊಣೆಗಾರನನ್ನಾಗಿ ಮಾಡೋದು ಸರಿಯಲ್ಲ ಅಂತ ಹೇಳಿದಾನೆ. ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ತಮ್ಮ ದೇಶದಲ್ಲಿ ನಿಯಂತ್ರಣವನ್ನ ಹೊಂದೋದರಲ್ಲಿ ವಿಫಲವಾದ ಪಾಕಿಸ್ತಾನ ತನ್ನಲ್ಲಿನ ಭಯೋತ್ಪಾದನೆಯನ್ನ ನಿಗ್ರಹಿಸುವ ಯೋಗ್ಯತೆ ಇಲ್ಲದೆ
ತನ್ನ ವೈಫಲ್ಯಕ್ಕೆ ಆಫ್ಘನಿಸ್ತಾನವನ್ನ ಗುರಿ ಮಾಡ್ತಾ ಇದೆ. ಈ ಕೃತ್ಯಕ್ಕೆ ಪಾಕಿಸ್ತಾನ ಬೆಲೆ ತೆರಬೇಕಾಗತ್ತೆ ಅಂತ ಜಬೀವುಲ್ಲಾ ಹೇಳ್ಕೊಂಡಿದ್ದಾನೆ. ಇಲ್ಲಿ ಪಾಕಿಸ್ತಾನ ಮಾಡ್ತಿರೋ ಆರೋಪ ಏನು ಅಂದ್ರೆ, ತೆಹರಿಕಿ ತಾಲಿಬಾನ್ ಅನ್ನೋ ಪಾಕಿಸ್ತಾನಿ ತಾಲಿಬಾನ್ ಸಂಘಟನೆ ಇದೆಯಲ್ಲ, ಈ ಸಂಘಟನೆಯ ಉಗ್ರರಿಗೆ ಆಫ್ಘನಿಸ್ತಾನ ತನ್ನ ನೆಲದಲ್ಲಿ ಆಶ್ರಯ ಕೊಡ್ತಾ ಇದೆ. ಆಫ್ಘನಿಸ್ತಾನದ ಗಡಿಯಲ್ಲಿ ಈ ಸಂಘಟನೆಯ ತರಬೇತಿ ಶಿಬಿರಗಳಿವೆ. ಇವರು ಪಾಕಿಸ್ತಾನದ ಗಡಿಯಲ್ಲಿ ಭಯೋತ್ಪಾದನಾ ಕೃತ್ಯಗಳನ್ನ ಮಾಡ್ತಾರೆ. ಈ ಸಂಘಟನೆಯ ಹಫೀಜ್ ಗುಲ್ ಬಹದ್ದೂರ್ ಅನ್ನೋನು ಪಾಕಿಸ್ತಾನದ ಗಡಿಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ದು ನೂರಾರು ಮಂದಿಯ ಸಾವಿಗೆ ಕಾರಣವಾಗಿದ್ದಾನೆ. ಹೀಗಾಗಿ ಅವನ ತಂಡವನ್ನ ನಿಗ್ರಹಿಸುವ ಪ್ರಯತ್ನದಲ್ಲಿ ನಾವು ಈ ದಾಳಿಯನ್ನ ಮಾಡಿದೀವಿ. ಪಾಕಿಸ್ತಾನದಲ್ಲಿ ನಡೀತಿರೋ ಭಯೋತ್ಪಾದಕ ಕೃತ್ಯಗಳ ಹಿಂದೆ ಆಫ್ಘನಿಸ್ತಾನದ ಕೈವಾಡ ಇದೆ ಅನ್ನೋದು ಪಾಕಿಸ್ತಾನ ಮಾಡ್ತಾ ಇರೋ ಆರೋಪ. ಇನ್ನು ಈ ಹಫೀಜ್ ಗುಲ್ ಬಹದ್ದೂರ್ ಇದಾನಲ್ಲ, ಇವನು ಒಂದು ಕಾಲದಲ್ಲಿ ಸರ್ಕಾರಿ ಕಾಂಟ್ರಾಕ್ಟರ್ ಆಗಿದ್ದ. ಆ ನಂತರ ತಾಲಿಬಾನಿ ಪಡೆಗಳ ಜೊತೆ ಗುರುತಿಸಿಕೊಂಡ. ಇವನನ್ನ ಪಾಕಿಸ್ತಾನ ಅವತ್ತಿಗೆ ಗುಡ್ ತಾಲಿಬಾನ್ ಅಂತ ಗುರುತಿಸ್ತಾ ಇತ್ತು. ಆ ನಂತರ ಇವನು ಪಾಕಿಸ್ತಾನಿಗಳ ವಿರುದ್ಧವೇ ದಾಳಿ ಮಾಡೋದಕ್ಕೆ ಶುರು ಮಾಡ್ದ ಅಂತ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡಿವೆ. ಇಲ್ಲಿ ಸಮಸ್ಯೆ ಆಫ್ಘನಿಸ್ತಾನ ಮಾಡ್ತಾ ಇಲ್ಲ, ಅದು ಪಾಕಿಸ್ತಾನವೇ ತನ್ನ ಅತಂತ್ರ ಮತ್ತು ಕುತಂತ್ರದ ನೀತಿಗಳಿಂದ ಮಾಡಿಕೊಂಡು ಸಮಸ್ಯೆ. ನಿಮಗೆ ಗೊತ್ತಿದೆ ಅಲ್ಲ, ಆಫ್ಘನಿಸ್ತಾನದಲ್ಲಿ ರಷ್ಯಾದ ಪಡೆಗಳಿದ್ದಾಗ ಅವರ ವಿರುದ್ಧ ಹೋರಾಡೋದಕ್ಕೆ ಪಾಕಿಸ್ತಾನ ಅಮೆರಿಕಾದ ಮಾತು ಕೇಳ್ಕೊಂಡು ಖೈಬರ್ ಪಖ್ತೂನ್ಖ್ವಾ ಮತ್ತು ನಾರ್ತ್ ವಜೀರಿಸ್ತಾನದ ಉದ್ದಕ್ಕೂ ಸುನ್ನಿ ದಿಯೋಬಂದ್ ಮೌಲ್ವಿಗಳನ್ನು ತಂದು ಕೂಡಿಸಿ ಅವರ ಮೂಲಕ ಮದರಸಾಗಳನ್ನು ತೆರೆಯೋ ಹಾಗೆ ಮಾಡ್ತು. ಈ ದಿಯೋಬಂದ್ ಶಾಲೆಗಳಲ್ಲಿ ತಾಲಿಬಾನಿಗಳು ಹುಟ್ಟುಕೊಂಡ್ರು. ಆ ಕಟ್ಟರ್ ಇಸ್ಲಾಮಿಸ್ಟ್ಗಳ ಕೈಗೆ ಬಂದೂಕುಗಳನ್ನು ಕೊಟ್ಟು ಅವರನ್ನ ಮುಜಾಹಿದೀನ್ಗಳನ್ನಾಗಿ ಮಾಡಿದ ಪಾಕಿಸ್ತಾನ ಆಫ್ಘನಿಸ್ತಾನದಲ್ಲಿನ ರಷ್ಯಾ ಸೇನೆಯ ವಿರುದ್ಧ ಅವರನ್ನ ಕದನಕ್ಕೆ ನಿಲ್ಲಿಸಿತು. ಅವತ್ತು ಪಾಕಿಸ್ತಾನಕ್ಕೆ ಈ ಭಯೋತ್ಪಾದಕರ ಸಂತತಿಯನ್ನ ಹುಟ್ಟುಹಾಕೋದಕ್ಕೆ ಹಣ, ಆಯುಧಗಳ ನೆರವನ್ನು ಕೊಟ್ಟಿದ್ದು ಅಮೆರಿಕ. ಮುಂದಲ್ಲಿಂದ ರಷ್ಯಾ ಎದ್ದು ಹೋಯಿತು. ತಾಲಿಬಾನಿಗಳು ಆಫ್ಘನಿಸ್ತಾನದ ಆಡಳಿತ ಚುಕ್ಕಾಣಿಯನ್ನು ಹಿಡ್ಕೊಂಡ್ರು. ಅಲ್ಲಿ ಭಯೋತ್ಪಾದಕರ ಸಂತತಿ ಅನ್ನೋದು ಚರಂಡಿಲ್ ಹುಟ್ಟೋ ಕ್ರಿಮಿಗಳ ಥರ ಬೆಳೀತಾ ಹೋಯಿತು. ಅದೇ ಸಮಯದಲ್ಲೇ ಆಫ್ಘನ್ ನೆಲದಿಂದ ಅಮೆರಿಕಾದ ಮೇಲೆ ಅಲ್ ಖೈದಾ ದಾಳಿ ಮಾಡಿತು. ಅದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಆಫ್ಘನಿಸ್ತಾನದ ಮೇಲೆ ಸೇನೆಯನ್ನು ನುಗ್ಗಿಸ್ತು. ಆಗ ಪಾಕಿಸ್ತಾನಕ್ಕೆ ತಾಲಿಬಾನ್ ಅನ್ನೋದು ಮುಖ್ಯ ಆಗಲಿಲ್ಲ, ಬದಲಿಗೆ ಅನ್ನದಾತ ಅಮೆರಿಕಾನೇ ಮುಖ್ಯ ಅನ್ನಿಸ್ತು. ಪಾಕಿ ಸೇನೆ ತಾಲಿಬಾನಿಗಳ ವಿರುದ್ಧ ಅಮೆರಿಕಾಗೆ ಸಹಾಯ ಮಾಡೋದಕ್ಕೆ ನಿಂತಾಗ ಪಾಕಿಸ್ತಾನದಲ್ಲೇ ಪಶ್ತೂನಿ ಪ್ರದೇಶದಲ್ಲಿ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ ಅನ್ನೋ ಸಂಘಟನೆಯೊಂದು ಹುಟ್ಕೊಳ್ತು. ಇದು ಪಾಕಿಸ್ತಾನದ ದ್ವಂದ್ವ ಮತ್ತು ಅಮೆರಿಕ ಮೇಲಿನ ಪ್ರೀತಿಯ ಕಾರಣಕ್ಕೆ ಪಾಕಿಗಳ ವಿರುದ್ಧ ಹುಟ್ಟಿದ ಸಂಘಟನೆ. ಆದರೆ ಅವತ್ತಿಗೆ ಅಮೆರಿಕದ ಬಲ ಪಾಕಿಸ್ತಾನದ ಜೊತೆಗಿತ್ತು. ಆಫ್ಘನಿಸ್ತಾನದಲ್ಲಿ ತಾಲಿಬಾನಿಗಳು ಅಧಿಕಾರ ಕಳ್ಕೊಂಡಿದ್ರು. ಹೀಗಾಗಿ ಪಾಕಿಸ್ತಾನ TTPಯನ್ನು ಮಟ್ಟ ಹಾಕೋದ್ರಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನೇನೋ ಪಡ್ಕೊಳ್ತು. ಆದರೆ ಯಾವಾಗ ಆಫ್ಘನಿಸ್ತಾನದಿಂದ ಅಮೆರಿಕ ಪಡೆಗಳು ಎದ್ದು ಹೋಗಿ ಅಲ್ಲಿ ಮತ್ತೆ ತಾಲಿಬಾನ್ ಬಂದು ಕೂತ್ಕೊಳ್ತೋ ಆಗ ಮತ್ತೆ TTP ಕೂಡ ಚುರುಕಾಯಿತು. ಪಾಕಿಸ್ತಾನದಲ್ಲಿನ ಈ ತಾಲಿಬಾನಿಗಳಿಗೆ ಬೇಕಾದ ಎಲ್ಲ ಸಹಾಯ ಸಹಕಾರವನ್ನು ಆಫ್ಘನಿಸ್ತಾನದ ಮೂಲ ತಾಲಿಬಾನಿಗಳು ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಈ ಪಾಕಿಸ್ತಾನದ TTP ಇದೆಯಲ್ಲ, ಇದರ ಮೂಲ ಉದ್ದೇಶ ಕೂಡ ಪಾಕಿಸ್ತಾನದಲ್ಲಿ ಶರಿಯತ್ ಕಾನೂನನ್ನು ಜಾರಿಗೆ ತಂದು ಕಟ್ಟರ್ ಇಸ್ಲಾಮಿಕ್ ಆಡಳಿತವನ್ನು ಪಾಕಿಸ್ತಾನದ ಮೇಲೆ ಹೇರೋದು. ಹೇಗೆ ಆಫ್ಘನಿಸ್ತಾನದಲ್ಲಿ ತಾಲಿಬಾನಿಗಳ ಆಡಳಿತ ಇದೆಯೋ ಅದೇ ತರಹದ ಆಡಳಿತವನ್ನು ಪಾಕಿಸ್ತಾನದಲ್ಲಿ ಕೂಡ ತರೋದು. ಹೀಗಾಗಿ ಸಹಜವಾಗಿ ಆಫ್ಘನಿಸ್ತಾನದ ತಾಲಿಬಾನ್ ಪಾಕಿಸ್ತಾನದ ಈ TTPಗೆ ಬೇಕಾದ ಎಲ್ಲ ನೆರವನ್ನ ಕೊಡ್ತಾ ಬಂತು. ಮತ್ತು ಇವರು ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಿದ ನಂತರ ಗಡಿ ದಾಟಿ ಆಫ್ಘನಿಸ್ತಾನದಲ್ಲಿ ಆಶ್ರಯವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಈ ಗಡಿಯ ಎರಡೂ ಬದಿಗಳಲ್ಲಿ ಪಶ್ತೂನಿಗಳೇ ಇದ್ದಾರೆ. ಈ ಎರಡೂ ಬದಿಗಳನ್ನ ಸೇರಿಸಿ ಪಶ್ತೂನಿಸ್ತಾನವನ್ನು ಮಾಡಬೇಕು ಅನ್ನೋ ಒಂದು ಹೋರಾಟ ಕೂಡ ಅಲ್ಲಿ ಚಾಲ್ತಿಯಲ್ಲಿದೆ. ಹೀಗಾಗಿ ಸಹಜವಾಗಿ ಆಫ್ಘನಿಸ್ತಾನದ ಗಡಿಯಾಚೆಗಿನ ಜನರ ಬೆಂಬಲ ಕೂಡ ಈ ಪಾಕ್ ತಾಲಿಬಾನಿಗಳಿಗೆ ಸಿಗ್ತಾ ಹೋಯ್ತು. ಇಲ್ಲಿ ಮಜಾ ಅಂದ್ರೆ ಆಫ್ಘನಿಸ್ತಾನದಲ್ಲಿ ತಾಲಿಬಾನಿಗಳು ಮತ್ತೆ ಬಂದು ಕೂತ್ಕೊಂಡಿದ್ದನ್ನು ಅವತ್ತು ಪಾಕಿಸ್ತಾನ ಸಂಭ್ರಮಿಸಿತ್ತು. ಆಫ್ಘನಿಸ್ತಾನ ತಾಲಿಬಾನಿಗಳ ವಶ ಆದ್ರೆ ಅವರನ್ನು ಬಳಸ್ಕೊಂಡು ಅಲ್ಲಿನ ಭಯೋತ್ಪಾದಕರನ್ನ ಬಳಸ್ಕೊಂಡು ಭಾರತದ ವಿರುದ್ಧ ಮತ್ತೆ ಛಾಯಾ ಸಮರ ಸಾರಬಹುದು ಅಂತ ಪಾಕಿಸ್ತಾನ ಅವತ್ತು ಕನಸು ಕಾಣ್ತಾ ಇತ್ತು. ಆಫ್ಘನಿಸ್ತಾನದಲ್ಲಿ ಯಾವ ತಾಲಿಬಾನ್ ಅಧಿಕಾರವನ್ನು ಹಿಡಿಬೇಕು, ಅಲ್ಲಿ ಅಧಿಕಾರ ಹಂಚಿಕೆ ಅನ್ನೋದು ಹೇಗಾಗಬೇಕು ಅನ್ನೋದನ್ನ ನಿರ್ಧರಿಸೋದ್ರಲ್ಲಿ ಕೂಡ ಪಾಕಿಸ್ತಾನ ದೊಡ್ಡ ಪಾತ್ರವನ್ನು ವಹಿಸಿತ್ತು. ಅವತ್ತಿನ ISI ಮುಖ್ಯಸ್ಥ ತಾನೇ ಆಫ್ಘನಿಸ್ತಾನಕ್ಕೆ ಹೋಗಿ ಅಲ್ಲಿ ಕೂತು ಎಲ್ಲ ಸೆಟಲ್ ಮಾಡಿ ಬಂದಿದ್ದ. ಆದರೆ ಅಧಿಕಾರ ಕೈಗೆ ಸಿಕ್ಕ ಕೂಡಲೇ ಆಫ್ಘನ್ ತಾಲಿಬಾನಿಗಳು ಬದಲಾದರು. ಅವರಿಗೆ ಈ ಹಿಂದೆ ಪಾಕಿಸ್ತಾನ ಮಾಡಿದ ದ್ರೋಹ ನೆನಪಿತ್ತು. ಹೀಗಾಗಿ ಖೈಬರ್ ಪಖ್ತೂನ್ಖ್ವಾದಲ್ಲಿ TTP ಮತ್ತೆ ಆಕ್ಟಿವ್ ಆಯಿತು. ಅಲ್ಲಿ ತಾಲಿಬಾನ್ ಪರ ಸಹಾನುಭೂತಿ ಹೊಂದಿದ್ದ ಇಮ್ರಾನ್ ಖಾನ್ ಕಾಲದಲ್ಲೇ TTP ಭಯಾನಕ ದಾಳಿಗಳನ್ನು ಮಾಡ್ತಾ
ಭಾರತ ಪಾಕಿ ಸರ್ಕಾರಕ್ಕೆ ನುಂಗಲಾಗದ ತುತ್ತಾಗಿತ್ತು. ಇನ್ನು ಈಗ ಪಾಕಿಸ್ತಾನದಲ್ಲಿರುವುದು ಅಮೆರಿಕ ಬೆಂಬಲಿತ ಸರ್ಕಾರ. ಹೀಗಿರುವಾಗ TTP ಇನ್ನು ಮುಂದೆ ಸುಮ್ಮನಿರುತ್ತಾ? ಗೆಳೆಯರೆ, ಕಳೆದ ವರ್ಷ ಅಂದರೆ 2023ರಲ್ಲಿ ಸುಮಾರು 527 ಭಯೋತ್ಪಾದಕ ದಾಳಿಗಳು ಪಾಕಿಸ್ತಾನದ ಮೇಲಾಗಿವೆ. ಈ ವರ್ಷ ಮಾರ್ಚ್ ಹೊತ್ತಿಗಾಗಲೇ 135 ದಾಳಿಗಳು ನಡೆದು ಹೋಗಿವೆ. 106 ಜನ ಅಲ್ಲಿ ಸಾವಿಗೀಡಾಗಿದ್ದಾರೆ. ಶುಕ್ರವಾರ ಬಂದರೆ ಸಾಕು, ಪಾಕಿಸ್ತಾನದ ಯಾವ ಮಸೀದಿಯಲ್ಲಿ ಸ್ಫೋಟ ಆಗುತ್ತೋ, ಯಾವ ಸೇನಾ ನೆಲೆ ಮೇಲೆ, ಯಾವ ಪೊಲೀಸ್ ಸ್ಟೇಷನ್ ಮೇಲೆ, ಮಿಲಿಟರಿ ಪೋಸ್ಟ್ ಮೇಲೆ ದಾಳಿ ಆಗುತ್ತೋ ಅನ್ನೋ ಆತಂಕವನ್ನು ಎದುರಿಸಬೇಕಾದ ಪರಿಸ್ಥಿತಿಯಲ್ಲಿದೆ. ಇದೆಲ್ಲದಕ್ಕೂ ಕಾರಣ ಆಫ್ಘನಿಸ್ತಾನದ ತಾಲಿಬಾನ್ಗೆ ಪಾಕಿಸ್ತಾನ ಮಾಡಿದ ವಂಚನೆ. ಅಮೆರಿಕದ ಎಂಜಲ ಕಾಸಿನ ಆಸೆಗೆ ಉಗ್ರರನ್ನ ಹುಟ್ಟಾಕಿ ಆನಂತರ ಅವರ ವಿರುದ್ಧನೇ ಕೆಲಸ ಮಾಡೋದಕ್ಕೆ ಹೋದ ದ್ರೋಹ ಇತ್ತಲ್ಲ, ಅದಕ್ಕೆ ಪಾಕಿಸ್ತಾನ ಈಗ ಬೆಲೆ ತೆರಬೇಕಾಗಿ ಬರ್ತಾ ಇದೆ. ಇನ್ನು ಈಗ ಪಾಕಿಗಳು ನಡೆಸಿದ ದಾಳಿಗೆ ತೀವ್ರ ಪ್ರತಿಕ್ರಿಯೆಯನ್ನು ಎದುರಿಸಬೇಕಾಗತ್ತೆ ಅಂತ ಆಫ್ಘನಿಸ್ತಾನ ಪಾಕಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆಯಲ್ವಾ? ಹಾಗಂತ ಆಫ್ಘನಿಸ್ತಾನ ಪಾಕಿಸ್ತಾನದ ಮೇಲೆ ನೇರವಾಗಿ ಯುದ್ಧವನ್ನೇ ಘೋಷಿಸಿ ಬಿಡುತ್ತೆ ಅಂತಲ್ಲ. ಅವರಿಗೆ ಪಾಕಿ ಸೈನ್ಯವನ್ನು ಎದುರಿಸುವ ಶಕ್ತಿ ಖಂಡಿತ ಇಲ್ಲ. ಯಾಕೆಂದ್ರೆ ಪಾಕಿಸ್ತಾನದ ಬಳಿ ಆಫ್ಘನಿಸ್ತಾನಕ್ಕಿಂತ ಬಲಿಷ್ಠವಾದ ಆಯುಧಗಳಿವೆ. ಪಾಕಿಗಳದ್ದು ತರಬೇತಿ ಪಡೆದ ಸೇನಾಪಡೆ, ಅವರಿಗೆ ಯುದ್ಧದ ಅನುಭವ ಇದೆ. ಇನ್ನು ಚೈನಾ ಕೊಟ್ಟ ಆಯುಧಗಳು ಪಾಕಿಸ್ತಾನದ ಬಳಿ ಇವೆ. ಹೀಗಾಗಿ ಆಫ್ಘನಿಸ್ತಾನ ಪಾಕಿಸ್ತಾನದ ಜೊತೆ ನೇರವಾಗಿ ಯುದ್ಧಕ್ಕೆ ನಿಲ್ಲಲಾರದು. ಆದರೆ ಆಫ್ಘನಿಸ್ತಾನದ ಗಡಿಯಲ್ಲಿ ಸಂಘರ್ಷವಂತೂ ಇನ್ನು ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ. ಜೊತೆಗೆ TTP ದಾಳಿಗಳು ಪಾಕಿಸ್ತಾನದಲ್ಲಿ ಹೆಚ್ಚಾಗುತ್ತವೆ. ಇನ್ನು ಮುಂದೆ ಪಾಕ್ ನಿರಂತರವಾಗಿ ಉಗ್ರರ ದಾಳಿಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಆದ್ದರಿಂದ ಪಾಕಿಸ್ತಾನಕ್ಕೆ ನಷ್ಟದ ಜೊತೆಗೆ ಒಂದಷ್ಟು ಲಾಭಗಳು ಆಗಬಹುದು. ಅಲ್ಲಿ ಮತ್ತೆ ಭಯೋತ್ಪಾದಕರ ದಾಳಿ ಹೆಚ್ಚಾಗ್ತಾ ಹೋದ್ರೆ ಪಾಕಿಸ್ತಾನದ ಆಡಳಿತ ಅದೇ ಕಾರಣವನ್ನಿಟ್ಟುಕೊಂಡು ಅಮೆರಿಕದ ನೆರವನ್ನು ಕೇಳೋದಕ್ಕೆ ಶುರು ಮಾಡುತ್ತೆ. ತಾಲಿಬಾನಿಗಳ ವಿರುದ್ಧ ಅಂದ್ರೆ ಅಲ್ಲಿ ಮತ್ತೆ ಅಮೆರಿಕ ಪಾಕಿಸ್ತಾನಕ್ಕೆ ನೆರವು ಕೊಡೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಇಲ್ಲಿ ಚೈನಾಗೆ ತಲಾಖ್ ಕೊಟ್ಟು ಅಮೆರಿಕ ಜೊತೆ ಮತ್ತೆ ನಿಖಾ ಹಲಾಲ್ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸಿದ್ಧ ಆಗುತ್ತೆ. ಇದು ಭಾರತದ ದೃಷ್ಟಿಯಿಂದ ಅಷ್ಟೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಗೆಳೆಯರೆ, ಪಾಕಿಸ್ತಾನ ಆಫ್ಘನಿಸ್ತಾನದ ಮೇಲೆ ಮಾಡಿರೋ ಸರ್ಜಿಕಲ್ ಸ್ಟ್ರೈಕು ಹಾಗೂ ಅದರಲ್ಲಿ ರಣಹೇಡಿಗಳಂತೆ ಹೆಂಗಸರು ಮಕ್ಕಳನ್ನು ಕೊಂದು ಬಂದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.